ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಚಳಿಗಾಲದ ಅಧಿವೇಶನದ ಪ್ರಾರಂಭದ ದಿನಗಳಲ್ಲಿ, ಅಂದರೆ ಸಂಸತ್ನ ಅಧಿವೇಶನ ಸಂದರ್ಭದಲ್ಲಿ ನಾನು ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಿದ್ದೆ. ಯಾವಾಗ ರಾಹುಲ್ ಗಾಂಧಿ ವಯನಾಡ್ನ ತಮ್ಮ ಸ್ಥಾನವನ್ನು ತೆರವು ಮಾಡಿ ಅಲ್ಲಿ ಪ್ರಿಯಾಂಕಾ ವಾಡ್ರಾ ಅವರನ್ನು ಪ್ರತಿಷ್ಠಾಪನೆ ಮಾಡಿದರೋ ಅವತ್ತೇ ಆತನ ಹೆಗಲನ್ನು ಏರಿದೆ ಶನಿ. ಇನ್ನು ಮುಂದೆ ಏನೇ ಇದ್ದರೂ ರಾಹುಲ್ ಗಾಂಧಿಯವರ ಪತನ ಇನ್ನಷ್ಟು ತೀವ್ರವಾಗಿ ಆಗಲಿಕ್ಕೆ ಶುರುವಾಗುತ್ತೆ. ಜೊತೆಗೆ ಇಷ್ಟು ದಿವಸ ಸಕ್ರಿಯವಾಗಿ ಚುನಾವಣಾ ರಾಜಕೀಯಕ್ಕೆ ಇಳಿಯಲಾರದಂಥ ಪ್ರಿಯಾಂಕಾ ವಾಡ್ರಾ ಪ್ರತಿಸ್ಪರ್ಧಿಯಾಗಿ ರಾಹುಲ್ ಗಾಂಧಿ ಎದುರುಗಡೆ ಬಂದು ನಿಲ್ತಾರೆ ಅನ್ನುವಂಥ ಮಾತನ್ನು, ಪೈಪೋಟಿ ಹೊಡ್ತಾರೆ ಅನ್ನುವಂಥ ಮಾತನ್ನು ಯಾವಾಗಲೂ ಹೇಳ್ತಾ ಇದ್ದೆ. ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಇದು ಇನ್ನಷ್ಟು ಮುಂಚೂಣಿಗೆ ಬಂದಿದೆ ಅನ್ನುವಂಥ ಮಾತನ್ನು ಹೇಳಿದ್ದೆ. ಈಗ ಅದು ಸ್ಪಷ್ಟವಾಗಿದೆ, ದಟ್ಟವಾಗಿದೆ ಮತ್ತು ಸ್ವತಃ ಸೋದರ ಸೋದರಿಯರ ಮಧ್ಯೆ ಭಾಳ ದೊಡ್ಡ ಮಟ್ಟದ ತಿಕ್ಕಾಟಕ್ಕೆ, ಸಂಘರ್ಷಕ್ಕೆ ಕಾರಣೀಭೂತ ಆಗಲಿದೆ. ನಿಮಗೆ ಗೊತ್ತು, ರಾಹುಲ್ ಗಾಂಧಿಯವರು ಬರೋಬ್ಬರಿ ಸಂಸತ್ನ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ 15ನೇ ತಾರೀಕು ಇದ್ದಕ್ಕಿದ್ದ ಹಾಗೆ ವಿದೇಶಕ್ಕೆ ತೆರಳಿದರು, ಜರ್ಮನಿಗೆ ತೆರಳಿದರು. ಅತ್ಯಂತ ಪ್ರಮುಖವಾದಂಥ ಸಂದರ್ಭ, ವಿಶೇಷ ಬಿಲ್ಗಳನ್ನು ಕೂಡ ಮಂಡನೆ ಮಾಡುವಂಥ ಸಂದರ್ಭ. ವಿಪಕ್ಷ ನಾಯಕ ಯಾವುದೋ ಗನಂದಾರಿ ಕೆಲಸ ಇದೆ ಅಂತ ಹೋಗಿದ್ದಲ್ಲ, ಕಾಂಗ್ರೆಸ್ಸಿನ ಸಂಘಟನೆಯ ಸಭಾ ಕಾರ್ಯಕ್ರಮಕ್ಕೆ ಹೋಗಿದ್ದು. ಹೋದಾದ್ಮೇಲೆ ಮುಗಿಸ್ಕೊಂಡು ವಾಪಸ್ ಬರಲಿಲ್ಲ. BMW ಶೋರೂಮ್ಗೆ ಹೋದರು, ಕಂಡ ಕಡೆ ಭಾಷಣ ಮಾಡಲಿಕ್ಕೆ ಹೋದರು. ಹೋದಲ್ಲೆಲ್ಲ ಅದೇ ರಾಗಾಲಾಪ, ಓಟ್ ಚೋರಿ, ಗದ್ದಿ ಚೋರಿ, ಅದೇ ಮಾತುಗಳನ್ನ ಎಲ್ಲ ಕಡೆ ಹೇಳ್ಕೊಂಡು ಓಡಾಡಿದರು. ಆದರೆ ಯಾವ ಅಖಾಡದಲ್ಲಿ ತಾನು ಕುಸ್ತಿ ಆಡಬೇಕೋ ಆ ಅಖಾಡ ಬಿಟ್ಟು ಬೇರೆ ಎಲ್ಲೋ ಕೂತ್ಕೊಂಡು ಕುಸ್ತಿ ಆಡ್ತೀನಿ ಅಂತ ಅವರು ಓಡಾಡಿದರು, ಗಾಳಿಯ ಜೊತೆ ಕುಸ್ತಿ ಆಡ್ತಾಯಿದ್ರು. ಆದರೆ ನಿಜವಾದ ಅಖಾಡ ಯಾವುದು ಅಂತ ಆತನ ಸೋದರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಅದನ್ನು ಅವರು ಬಳಸಿಕೊಳ್ಳಿಕ್ಕೆ ಶುರು ಮಾಡಿದರು. ಪ್ರಿಯಾಂಕಾ ವಾಡ್ರಾ ಅವರು ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಅವರ ವೈಖರಿಯನ್ನು ನೀವು ಗಮನಿಸಬೇಕು. ಇಷ್ಟು ದಿವಸ ಯಾವ ರೀತಿ ಅವರು ರಾಹುಲ್ ಗಾಂಧಿಯ ನೆರಳಾಗಿ, ಸೋನಿಯಾ ಗಾಂಧಿಯ ಮಗಳಾಗಿ ದ್ವೇಷ ರಾಜಕಾರಣ ಮಾಡ್ತಾ ಬಾಯಿಗೆ ಬಂದ ಹಾಗೆ ವಿಪಕ್ಷದವ್ರನ್ನ ಬೈತಾ ಇದ್ದವರು, ಈ ಬಾರಿ ಮೊದಲನೇ ಸಲ ಇದ್ದಕ್ಕಿದ್ದ ಹಾಗೆ ಸಾರಿಗೆ ಸಚಿವರ ಹತ್ರ ಬರ್ತಾರೆ, ಅಲ್ಲಿ ಬಂದು ಕೈ ಮುಗಿತಾರೆ, ಅವ್ರ ಜೊತೆ ಕೂತ್ಕೊಂಡು ಆ ಲಾಡು ಯಾವುದೋ ಮಾಡಿರ್ತಾರೆ ಅದನ್ನು ತಿಂತಾರೆ. ಆ ಫೋಟೋವನ್ನು ಟ್ವಿಟರ್ ಹ್ಯಾಂಡಲ್ನಲ್ಲಿ ಶೇರ್ ಮಾಡ್ತಾರೆ. ಅದಾದಮೇಲೆ ಓಂ ಪ್ರಕಾಶ್ ಬಿರ್ಲಾ ಅವ್ರು ಕರೆದಂಥ ಚಹಾ ಕೂಟಕ್ಕೆ ಬರ್ತಾರೆ. ಅಲ್ಲಿ ಬಂದು ರಾಜನಾಥ್ ಸಿಂಗ್ದಲ್ಲಿ ಪಕ್ಕೊಂಡು ಕೂತ್ಕೊಂಡು ಚಹಾ ಸೇವನೆ ಮಾಡ್ತಾರೆ. ಚಹಾ ಸೇವನೆ ಮಾಡೋದಲ್ಲ, ಸುಮಾರು ಹೊತ್ತು ಸುದೀರ್ಘವಾಗಿ ನರೇಂದ್ರ ಮೋದಿಯವರು, ಓಂ ಪ್ರಕಾಶ್ ಬಿರ್ಲಾ ಅವರು ಎಲ್ಲರೂ ಸುತ್ತಲೂ ಕೂತ ಸಂದರ್ಭದಲ್ಲಿ ಹರಟೆ ಹೊಡೆದು ಹೋಗ್ತಾರೆ ಲೋಕಾಭಿರಾಮವಾಗಿ. ಯಾವ ರೀತಿ ಇದನ್ನು ಬಿಂಬಿಸುವ ಪ್ರಯತ್ನ ಮಾಡಲಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಅಂದರೆ, ಇನ್ನೇನಿದ್ರೂ ರಾಹುಲ್ ಗಾಂಧಿದು ನೇಪಥ್ಯ, ಪ್ರಿಯಾಂಕಾ ವಾಡ್ರಾ ಅವರು ಮುಖ್ಯ ಭೂಮಿಕೆಗೆ ಬರ್ತಾರೆ. ಅದಕ್ಕಾಗಿ ಅವರು ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. ಅದರ ಪ್ರಾರಂಭಿಕ ಹಂತವಾಗಿ ಈ ಬಾರಿಯ ಚಳಿಗಾಲದ ಅಧಿವೇಶನ. ಇದರ ಮಧ್ಯೆ ಒಂದು ಪತ್ರವನ್ನು ಒಡಿಸ್ಸಾದ ಒಬ್ಬ ಮಾಜಿ MLA ಪತ್ರ ಬರೀತಾರೆ, ಮೊಹಮ್ಮದ್ ಮೊಖೀಮ್ ಅಂತ. ಅವನ ಬಗ್ಗೆ ಹೇಳಿದ್ದೆ ನಾನು. ಈ ಮೊಹಮ್ಮದ್ ಮೊಖೀಮ್ ಹೇಳಿದ್ರು, ವಯಸ್ಸಾಗಿದೆ ಮುತ್ಯಾನ್ನ ಮನೆಗೆ ಕಳಿಸ್ರಿ, ಮಲ್ಲಿಕಾರ್ಜುನ ಮುತ್ಯಾನ್ನ, ಆ ಜಾಗಕ್ಕೆ ಪ್ರಿಯಾಂಕಾ ವಾಡ್ರಾ ಅವ್ನು ತಂದು ಕೂಡಿಸ್ರಿ ಅಂತ ಈ ಮೊಖೀಮ್ ಹೇಳಿದ್ದು. ಆತ ರಾಹುಲ್ ಗಾಂಧಿಯನ್ನು ಕೆಳಗಿಳಿಸ್ರಿ ಅಂತೇನು ಹೇಳಿರಲ್ಲ. ಆತನ ಮಗಳು ಕೂಡ ಈಗ MLA, ಈ ಮೊಹಮ್ಮದ್ ಮೊಖೀಮನ ಮಗಳು. ಮಲ್ಲಿಕಾರ್ಜುನ ಮುತ್ಯ ಈಗ ಆಗಲ್ಲ, 85 ವರ್ಷ ಆಯ್ತು ಅವ್ರಿಗೆ. ಈಗೆಲ್ಲ ಯಂಗ್ಸ್ಟರ್ಸ್ ನಡೀತಾ ಇರೋದು. 65% ಭಾರತ ದೇಶದಲ್ಲಿ ಯಂಗ್ಸ್ಟರ್ಸ್ ಇದ್ದಾರೆ. ನೀವು ಇನ್ನೂ ಮುದುಕರನ್ನ ಇಟ್ಕೊಂಡು ರಾಜಭಾರ ಮಾಡ್ತೀನಿ ಅಂದ್ರೆ ಆಗಲ್ಲ. ಪ್ರಿಯಾಂಕಾ ವಾಡ್ರಾ ಅವ್ರಿಗೆ ಉನ್ನತ ಸ್ಥಾನದಲ್ಲಿ ಕರ್ಕೊಂಬಂದು ರಾಜಕಾರಣವನ್ನು ಮಾಡಿಸಿ ಮಲ್ಲಿಕಾರ್ಜುನ ಮುತ್ಯನ ಮನೆಗೆ ಕಳಿಸ್ರಿ ಅಂತ ಆತ ಪತ್ರ ಬರೆದಿದ್ರು ಸೋನಿಯಾ ಗಾಂಧಿಗೆ. ರಾಹುಲ್ ಗಾಂಧಿ ವಿಷಯವನ್ನು ಚರ್ಚೆನೇ ಮಾಡಿಲ್ಲ ಮೊಖೀಮು. ಆದರೆ ರಾಹುಲ್ ಗಾಂಧಿ ಯಾವಾಗ ಪ್ರಿಯಾಂಕಾ ವಾಡ್ರಾ ಅವರಿಗೆ ಸ್ಥಾನಮಾನ ಕೊಡಿ ಅಂತ ಈ ಮೊಖೀಮ್ ಬರೆದ ತಕ್ಷಣ ಆತನನ್ನು ಪಕ್ಷದಿಂದ ಸಸ್ಪೆಂಡ್ ಮಾಡಿಬಿಟ್ರು. ಅಂದರೆ ತನಗೆ ಪೈಪೋಟಿ ಒಡ್ಡುವಂಥ ಪ್ರಿಯಾಂಕಾ ವಾಡ್ರಾನ ಹೆಸರನ್ನು ಯಾರೇ ಕೂಡ ಅನುಮೋದನೆ ಮಾಡಿದರೆ ಅಥವಾ ಅದನ್ನು ಹೇಳಿದರೆ ಈತ ಅದನ್ನು ಸಹಿಸಲಾರ ಅನ್ನೋದು ಅವತ್ತಿಗೆ ಸ್ಪಷ್ಟ ಆಗಿ ಹೋಯಿತು. ಈಗ ಏನಾಗಿದೆ, ಈಗ ಮುಂದುವರಿದ ವರಸೆಯನ್ನು ಹೇಳ್ತೇನೆ. ಈಕೆಗೊಬ್ಬ ಚೇಲ ಇದ್ದಾನೆ, ಇಮ್ರಾನ್ ಮಸೂದ್ ಅಂತೇಳಿ ಆತನ ಹೆಸರು. ಈತ ಶಾಯರಿಗೀರಿ ಹೇಳ್ತಾ ಇರ್ತಾನೆ. ಯಾವಾಗಲೂ ನೀವು ನೋಡಿ, ಈ ಸಾಬಣ್ಣ ಯಾವಾಗಲೂ ಪ್ರಿಯಾಂಕಾ ವಾಡ್ರಾ ಹಿಂದೆನೇ ಓಡಾಡ್ತಾ ಇರ್ತಾನೆ. 3 ಹೊತ್ತು ಆಕೆ ಹಿಂದೆನೇ ಇರ್ತಾನೆ. ನೀವು ಎಲ್ಲಿ ನೋಡಿದರೂ ಪ್ರಿಯಾಂಕಾ ವಾಡ್ರಾ ಒಬ್ಬರೇ ಇರೋದು ನಿಮ್ಗೆ ಸಿಗೋದೇ ಇಲ್ಲ. ಇಮ್ರಾನ್ ಮಸೂದ್ ಇರಲೇಬೇಕು. ಈತ ನರೇಂದ್ರ ಮೋದಿ ಅವ್ರ ವಿರುದ್ಧ ಇನ್ನಿಲ್ಲದ ಹಾಗೆ ಅತ್ಯಂತ ಅವಾಚ್ಯವಾಗಿ ಮಾತನಾಡಿದಂಥ ಹಿನ್ನೆಲೆ ಇದ್ದಂಥ ಮನುಷ್ಯ ಈತ. ಅತಿ ಕೆಟ್ಟ ಹುಳ. ಈತ ಈಗ ಬ್ಯಾಟಿಂಗ್ ಆಡ್ತಾ ಇದ್ದಾನೆ. ಪ್ರಿಯಾಂಕಾ ವಾಡ್ರಾ ಅವರು
ಇಂದಿರಾ ಗಾಂಧಿ ಮೊಮ್ಮಗಳಾಗಿರೋದ್ರಿಂದ ಆಕೆಗೆ ಪ್ರಧಾನಿ ಹುದ್ದೆಗೆ ನಾವು ನಾಮಕರಣ ಮಾಡಬೇಕು, ಅಂದರೆ ಆಕೆಯನ್ನು ಕ್ಯಾಂಡಿಡೇಟು ಅಂತ ಮಾಡಬೇಕು ಮುಂದಿನ ಚುನಾವಣೆಯಲ್ಲಿ. ಇಂದಿರಾ ಗಾಂಧಿಯವರು ಪಾಕಿಸ್ತಾನಕ್ಕೆ ಬೇಕಾದಷ್ಟು ಬರೆ ಎಳೆದ್ರು, ಗಾಯ ಮಾಡಿದರು, ಈಕೆ ಇನ್ನೂ ಚೆನ್ನಾಗಿ ಸೇಡು ತೀರಿಸ್ಕೋತಾರೆ ಅಂತ ಈತ ಅದೊಂದು ಲೈನ್ ಸೇರಿಸ್ತಾನೆ ಬೇಕು ಅಂತಲೇ. ಇಷ್ಟಕ್ಕೆ ಮುಗಿಯೋದಿಲ್ಲ ಇದು. ಇಮ್ರಾನ್ ಮಸೂದ್ ಜೊತೆಗೆ ಇರೋನು ಹೇಳಿದ ಸರಿಯಪ್ಪ. ರಾಬರ್ಟ್ ವಾಡ್ರಾ ನಿನ್ನೆ ಹೇಳಿದ್ದಾರೆ ಏನಂತ, ಪ್ರಿಯಾಂಕಾ ವಾಡ್ರಾ ಅವ್ರನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಬಿಂಬಿಸಬೇಕು ಕಾಂಗ್ರೆಸ್ನವರು. ನನಗೂ ಕೂಡ ಚುನಾವಣೆಯಲ್ಲಿ ನಿಲ್ಲುವಂಥ ಎಲ್ಲ ಕಡೆಯಿಂದ ಒತ್ತಡ ಇದೆ, ಆದರೆ ನಾನು ಜನರ ಜೊತೆ ಬೆರ್ಕೊಂಡು ಸದ್ಯಕ್ಕಿದ್ದೀನಿ. ಆದರೆ ಪ್ರಿಯಾಂಕಾ ವಾಡ್ರಾ, ನನ್ನ ಪತ್ನಿ ಪ್ರಿಯಾಂಕಾ ವಾಡ್ರಾ ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡಬೇಕು. ಇದೇ ವಿಷಯವನ್ನು 2 ವಿಡಿಯೋಗಳಲ್ಲಿ ನಾನು ನಿರಂತರವಾಗಿ ಹೇಳಿದ್ದೇನೆ. ಪ್ರಿಯಾಂಕಾ ಪೈಪೋಟಿ ಅಂತ ಒಂದು ಹೇಳಿದೆ, ಪ್ರಿಯಾಂಕಾ ಪಾಲಿಟಿಕ್ಸ್ ಅಂತ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ. ಇದು ಏನು ಅಂದರೆ, ಈಗ ಹೇಳಿದ ತಕ್ಷಣ ನಾಳೆ ಬೆಳಗ್ಗೆ ಅವ್ರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಯಾರೂ ಅನೌನ್ಸ್ ಮಾಡಲಿಕ್ಕೆ ಹೋಗಲ್ಲ. ಯಾವಾಗಲೂ ಇವೆಲ್ಲ ರಾಜಕೀಯ ಭೂಮಿಕೆಗಳು ಹೇಗೆ ಸಿದ್ಧ ಆಗ್ತವೆ ಅಂದರೆ, ನೋಡಿ, ಸಿದ್ದರಾಮಯ್ಯನವರು ಪ್ರಮಾಣ ವಚನ ಸ್ವೀಕರಿಸಿದ ಮಾರನೇ ದಿವಸ ಬೆಳಗ್ಗೆ ಕರ್ನಾಟಕದಲ್ಲಿ ಈ ಸಲ ಇವರು 2.5 ವರ್ಷ ಮಾತ್ರ ಇರ್ತಾರೆ, ಡಿ ಕೆ ಶಿವಕುಮಾರ್ ಬರ್ತಾರೆ ಅಂತ ಅವತ್ತಿನಿಂದನೇ ರಾಗಾಲಾಪ ಶುರುವಾಯಿತು. ಅವತ್ತೇನು ಮುಖ್ಯಮಂತ್ರಿಯಾಗಿ ಅವ್ರು ಕೆಳಗೆ ಇಳಿತಿರಲಿಲ್ಲ ಸಿದ್ದರಾಮಯ್ಯನವರು. ಆದರೆ 2.5 ವರ್ಷ ಆದಮೇಲೆ ನೀನು ಕೆಳಗೆ ಇಳಿಲಿಕ್ಕೆ ಈಗಲೇ ಸಿದ್ಧನಾಗುವಂಥ ಪರೋಕ್ಷವಾಗಿ ಸಂದೇಶ ರವಾನೆ ಶುರುವಾಗೋಯಿತು. ಅವಕಾಶ ಸಿಕ್ಕಾಗಲೆಲ್ಲ ಸಿದ್ದರಾಮಯ್ಯನವರು ಪೂರ್ತಿ ಟರ್ಮ್ ಮಾಡಲ್ಲ ಅಂತ ನಿರಂತರವಾಗಿ ಹೇಳಿಕೆಗಳನ್ನು ಕೊಡಿಸಲಾಯಿತು. ಯಾಕೆ ಅಂದರೆ ನವಂಬರ್ ಹೊತ್ತಿಗೆ ಆತ ಕೆಳಗಿಳಿಬೇಕು. ಆ ಕೆಳಗಿಳಿಬೇಕು 2.5 ವರ್ಷದಿಂದ ಅದಕ್ಕೆ ಫೈಟ್ ಮಾಡಬೇಕು. ನೋಡಿ ಹೆಂಗಿರುತ್ತೆ ರಾಜಕೀಯ, ಹೇಗಿರುತ್ತೆ ಅಂದರೆ 2 ಮಿನಿಟ್ಸ್ ನೂಡಲ್ಸ್ ಅಲ್ಲ ಇದು ಅಂತ. ನೀರಲ್ಲಿ ಹಾಕಿದ್ವಿ, ಒಂದು ಪಾತ್ರೆಯಲ್ಲಿ ಇಟ್ವಿ, ನೀರು ಕಾದು ನೂಡಲ್ಸ್ ಒಳಗೆ ಹಾಕಿದ್ವಿ, ಆಯಿತು ನೂಡಲ್ಸ್ ಅಂತ. ಛಟ್ ಮಂಗ್ನಿ ಪಟ್ ವಿವಾಹ ಅಂತಾರಲ್ಲ, ಆ ರೀತಿ ಅಲ್ಲ. ಇದೇನಿದ್ರು ಕಾದೆ ಕೊನೆಗೆ ಅದರ ಲಾಭವನ್ನು ಪಡಿಬೇಕು. ಅದೇ ಕೆಲಸವನ್ನು ಈಗ ಪ್ರಿಯಾಂಕಾ ವಾಡ್ರಾ ಶುರು ಮಾಡಿದ್ದಾರೆ. ನೋಡಿ, ರಾಹುಲ್ ಗಾಂಧಿ ಟೀ ಶರ್ಟು ಟ್ರ್ಯಾಕ್ ಪ್ಯಾಂಟ್ ಹಾಕ್ಕೊಂಡು ಬರ್ತಾರೆ ಸಭೆಗೆ, ಬೇಕು ಅಂತಲೇ ತಾನೊಬ್ಬ ಯಂಗ್ಸ್ಟರ್ ಅಂತ ಪ್ರೂವ್ ಮಾಡಬೇಕು ಅಂತ ಆತನ ಹಠ. ಆತನಿಗೆ ಯಾರೋ ಒಂದಷ್ಟು ಜನ ಮಾಗದರೆ ಹೇಳ್ಕೊಟ್ಟಿರ್ತಾರೆ, ಈ ಥರ ಹೇಳು ಮಾಡಬೇಕು ಅಂತೇಳಿ. ಈತ ಅದೇ ಶೈಲಿಯಲ್ಲಿ ತನ್ನ ಬೈಸಪ್ಸ್ ತೋರಿಸ್ಕೊಂಡು ಸ್ವಿಮ್ಮಿಂಗ್ ಮಾಡ್ತಾ ತನ್ನ ಯೌವನವನ್ನು ತೋರ್ಪಡಿಸಿಕೊಳ್ಳುವ ಹಪಹಪ್ಪಿ ತವಕ ಆತನಿಗೆ. ಆ ತವಕದಲ್ಲಿ ಆತ ಜೀವನವನ್ನು ರಾಜಕಾರಣದಲ್ಲಿ ಮಾಡ್ಕೊಂಬಂದರು. ಅವ್ರಿಗೆ ಯಾರು ಹೇಳಿದ್ರೆ ಗೊತ್ತಿಲ್ಲ. ಈ ಜಯರಾಮ್ ರಮೇಶ್ ಥರದವ್ರು ತಲೆ ತಿಂದಿರ್ತಾರೆ. ಪ್ರಿಯಾಂಕಾ ವಾಡ್ರಾ ಹಾಗಲ್ಲ. ಬರುವಾಗಲೇ ಆಕೆ ಇಂದಿರಾ ಗಾಂಧಿಯ ತದ್ರೂಪು ಅನ್ನುವ ಹಾಗೆ ಅತ್ಯಂತ ಗಂಭೀರವಾದಂಥ ಡ್ರೆಸ್ಗಳನ್ನು, ಸೀರೆಯನ್ನು ಉಟ್ಕೊಂಡು, ಅವ್ರದೇ ರೀತಿಯ ಹೇರ್ ಸ್ಟೈಲ್ ಮಾಡಿಸ್ಕೊಂಡು, ಅಲ್ಲಲ್ಲಿ ಬಿಳಿ ಕೂದಲುಗಳು ಇರುವ ಹಾಗೆ ನೋಡಿಕೊಂಡು, ನೆರೆತ ಕೂದಲು ಅಂದರೆ ತಾನು ಮಾಗಿದ್ದೀನಿ ಅಂತ ತೋರಿಸ್ಕೊಳ್ಳೋದು, ಬಂದು ಸಂಸತ್ತಿನಲ್ಲಿ ವಿಚಾರ ಮಂಡನೆ ಮಾಡುವಾಗಲೂ ಕೂಡ ಇಂದಿರಾ ಗಾಂಧಿ ಅವರ ಅನುಕರಣೆಯನ್ನು ಮಾಡ್ತಾ ವಿಷಯಾಧಾರಿತವಾಗಿ ಮಾತಾಡ್ಯದ್ದು. ದಾರಿ ತಪ್ಪಿದ್ರು ಮಾತಾಡುವಾಗ ಅದು ಬೇರೆ ವಿಚಾರ. ಮಾಡುವ ಮೂಲಕ ಏನು ತೋರಿಸ್ಕೊಟ್ರು ಅಂದರೆ, ನಾನು ರಾಹುಲ್ ಗಾಂಧಿಗಿಂತ ಹೆಚ್ಚು ಪಕ್ವಗೊಂಡಿದ್ದೀನಿ, ಮಾಗಿದ್ದೀನಿ, ನಾನು ವಿಪಕ್ಷ ನಾಯಕಿ ಆಗಲಿಕ್ಕೆ, ನಾಳೆ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಯಾರು ಕ್ಯಾಂಡಿಡೇಟ್ ಮಾಡುವ ಸಂದರ್ಭದಲ್ಲಿ ನಾನು ಯೋಗ್ಯಳಾಗಿದ್ದೀನಿ ಅಂತ ಬಿತ್ತುವ ಕೆಲಸವನ್ನು ಮೊನ್ನೆಯಿಂದ ಶುರು ಮಾಡಿದ್ದಾರೆ. ಈಗ ಇದ್ದಕ್ಕಿದ್ದ ಹಾಗೆ ರಾಬರ್ಟ್ ವಾಡ್ರಾ ಹೇಳಿಕೆಯನ್ನು ಕೊಡೋದಿಲ್ಲ. ರಾಬರ್ಟ್ ವಾಡ್ರಾ ಹೇಳಿಕೆ ಕೊಡೋಕ್ಕಿಂತ ಮುಂಚೆ ಗಂಡ ಹೆಂಡತಿ ಮುಂದೆ ಮಾತುಕತೆ ಆಗಿರುತ್ತೆ. ರಾಬರ್ಟ್ ವಾಡ್ರಾ ಹೇಳೋದೇನು, ನಾನು ಆಗಲಿ ಅಂತ ಹೇಳ್ತೀನಿ ಅನ್ನೋದಲ್ಲ, ಕಾಂಗ್ರೆಸ್ಸಿನ ಒಂದು ವಲಯ ಪ್ರಿಯಾಂಕಾ ವಾಡ್ರಾ ಅವರು ಮುಂದಿನ ಅಭ್ಯರ್ಥಿ ಆಗಲಿ ಅಂತ ಎಲ್ಲರೂ ಒತ್ತಡವನ್ನು ಹೇರ್ತಾ ಇದ್ದಾರೆ. ಆದ್ದರಿಂದ ಪ್ರಿಯಾಂಕಾ ವಾಡ್ರಾ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಬೇಕು ಅಂತ. ಅಲ್ರಿ, ಎಲೆಕ್ಷನ್ ಇರೋದು ಯಾವಾಗಿದ್ರಿ? 2029ಕ್ಕೆ. ಈಗಲೇ ತೇಗ್ತಾ ಇದೆ ಕಾಂಗ್ರೆಸ್ ಪಕ್ಷ 2025 ಕೊನೆ ಹೊತ್ತಿಗೆ. 2029 ಹೊತ್ತಿಗೂ ನೀವು ಬದುಕಿರ್ತಿರೋ ಇಲ್ಲಪ್ಪ ರಾಜಕೀಯವಾಗಿ ಅನ್ನೋ ದೊಡ್ಡ ಪ್ರಶ್ನೆ ಈಗ. ಆ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದ್ರೆ ಬರುವಂಥ ಪಶ್ಚಿಮ ಬಂಗಾಳ, ಬರುವಂಥ ಅಸ್ಸಾಮು, ಬರುವಂಥ ಕೇರಳ ಎಲ್ಲ ಚುನಾವಣೆಗಳು ಕೂಡ ಈ ಬಾರಿ ಭಾಳ ದೊಡ್ಡ ಮಟ್ಟದ ಪೈಪೋಟಿಯನ್ನು ಕಾಂಗ್ರೆಸ್ಸಿಗೆ ಭಾಳ ದೊಡ್ಡ ಸವಾಲನ್ನು ಉಂಟು ಮಾಡುವಂಥ ಎಲೆಕ್ಷನ್ನು. ಯಾವ ಕೂಡ ನೇರವಾದ ಹಣಾಹಣಿಯಲ್ಲಿಲ್ಲ. ತಮಿಳುನಾಡಿನಲ್ಲಿ DMK ಜೊತೆ ಸೇರ್ಕೊಂಡು ಮಾಡಬೇಕು, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೇಗಂ ಸೀಟ್ ಕೊಟ್ಟರೆ ತೊಗೋಬೇಕು, ಇಲ್ಲೇ ಎಡರಂಗ ಜೊತೆ ಹೋರಾಟ ಮಾಡಬೇಕು. ಹೀಗೆ ಎಲ್ಲ ಕಡೆ ತಾಪತ್ರಯದಲ್ಲಿರೋ ಪಕ್ಷ ಪ್ರಧಾನಮಂತ್ರಿ ಅಭ್ಯರ್ಥಿಯ ಬಗ್ಗೆ ಆಲೋಚನೆ ಮಾಡುತ್ತೆ ಅಂದರೆ ಇದಕ್ಕಿಂತ ಮೂರ್ಖತನ ಇನ್ನೊಂದಿರಲಿಕ್ಕೆ ಸಾಧ್ಯ ಇಲ್ಲ. ಪ್ರಶ್ನೆ ಅದಲ್ಲ. ಪ್ರಶ್ನೆ ರಾಹುಲ್ ಗಾಂಧಿಗೆ ಬಿಕ್ಕಟ್ಟನ್ನು ಉಂಟು ಮಾಡುವ, ರಾಹುಲ್ ಗಾಂಧಿಗೆ ತಳಮಳವನ್ನು ಉಂಟು ಮಾಡುವ, ರಾಹುಲ್ ಗಾಂಧಿ ಅಸ್ತಿತ್ವಕ್ಕೆ ಪ್ರಶ್ನೆಯನ್ನು ಒಡ್ಡುವಂಥ ಸ್ಥಿತಿ ಈಗ ಕಾಂಗ್ರೆಸ್ನಲ್ಲಿ ನಿರ್ಮಾಣ ಆಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಈ ಸಂಚಿಕೆ ಮಾಡಿದ್ದು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ನಮಸ್ಕಾರ.